ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4:20 ನೋಡಿ ಎದ್ದು ಬಂದು ಲಾಕ್ ಚಿಲ್ ಮಾಡೀನಿ. 4:30 ಆಗಿರ್ಬೇಕು. ಇವಾಗ ಶುಕ್ರವಾರ, ಅಷ್ಟು ಮನೆಗೇನೆ ತೊಳಿಬೇಕು. ಶ್ರಾವಣಿನ ಸ್ಕೂಲಿಗೆ ಹೋಗ್ತಾಳ. ಬೆಳಗ್ಗೆ ಜಲ್ದಿ ಹೇಳೋದು, ರಾತ್ರಿ 10 ಗಂಟೆ ಮ್ಯಾಮ್ ಮುಕ್ಕೊಳೋದು. ಏನು ಮಾಡೋದು ನೋಡಿ, ಒಬ್ಬಂಟಿಗಾರ ಭಾಳ ಹಿಂಗೈತೆ. ಆಕಿಗೆ ಯಾಕೆ ಇಷ್ಟು ಜಲ್ದಿ ಓದ್ತಾಳ ಅಂತ ನೀವು ಕೇಳ್ತಿರ್ಬೋದು. ಆಕಿಗೆ ಎಕ್ಸ್ಟ್ರಾ ಕ್ಲಾಸ್ ಹಾಕ್ಯಾರಿ. ಈಗ 4th 5th ನವೋದಯ, ಏನೋ ಸೈನಿಕ ನವೋದಯ, ಈ ಮುರಾರ್ಜಿ, RMS ಹಿಂಗೆ ಪಾಸ್ ಆಗ್ತಾರಲ್ಲ, ಅವು ಟ್ರೈನಿಂಗ್ ಇದು ಕ್ಲಾಸ್ ತೊಗೋತಾರಂತ. ಸಂಜೆ 7 ಗಂಟೆ ತನಕ ಐತೆ. ಮುಂಜಾನೆ ಬೆಳಗ್ಗೆ 7ರಿಂದ 9 ತನಕ ಕ್ಲಾಸ್ ತೊಗೋತಾರೆ, 2 ತಾಸು. 9ರಿಂದ ಮತ್ತು ಸ್ಕೂಲ್ ಕ್ಲಾಸ್ಗೂ ಚಾಲೂ ಮಾಡ್ತಾರೆ. ಮತ್ತು ರಾತ್ರಿ 5ರಿಂದ 7 ತನಕ ಕ್ಲಾಸ್ ಐತೆ ಅಂತ. ಮತ್ತು ರಾತ್ರಿ ಟೈಮ್ ಬ್ಯಾಡ ಅಂತ ಹೇಳಿರಿ, ವ್ಯಾನ್ ಬರ್ತಾರೆ. ಸುಮ್ಮನೆ ವ್ಯಾನಿಗೆ ಬರ್ಲಾಕ 8:30 ಬಸ್ ಐತೆ, ಅಲ್ತೆ ನಮ್ಮ ಹುಡುಗಿ ಹೈರಾಣ ಆಗುತ್ತೆ. ಮುಂದಿನ ಸರಿ ಮತ್ತು ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು, ಹಾಸ್ಟೆಲ್ ನೋಡ್ಬೇಕು ಮುಂದಿನ ಸರಿ ಅಂತ. ಬೆಳಗ್ಗೆ ಒಂದು ಟೈಮ್ ಹಚ್ಚೀನಿ. ಅಮೌಂಟ್ ಮಾತ್ರ ಕೊಡಬೇಕ್ರಿ. ಟ್ಯೂಷನ್ಗೆ ಅಕ್ಕಿ ಓಲಿ ಬೀಳಿ ಸಂಜೆ ಮುಂದೆ ಹೋದ್ರೂ ಕೊಡಬೇಕು, ಮುಂಜಾನೆ ಹೋದ್ರೂ ಕೊಡಬೇಕು. ಎಕ್ಸ್ಟ್ರಾ ಅಮೌಂಟ್ ಕಟ್ಟಲೇಬೇಕು. ಯಾಕೆ ಇರ್ಲಿಕ್ಕೆ ಒಂದು ಸ್ವಲ್ಪ ಬೇಸಿಕ್ ಏನಾದರೂ ಆಕಿ ಇದ್ರ ಬಗ್ಗೆ ನವೋದಯ ಮುರಾರ್ಜಿ ಅಂದ್ರೆ ಏನು, ಅಲ್ಲಿ ಏನು ಕ್ವಶನ್ ಬರ್ತಾವೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಬಂತಂದ್ರೆ ಮುಂದಿನ ಸಲ ಈಜಿ ಆಗುತ್ತೆ ಅಂತ ಇದು ಎಲ್ಲ ಕಷ್ಟಪಡಕತ್ತೆ ನೋಡಿ. ಆಕಿನೂ ಕಷ್ಟಪಡಬೇಕು, ನಾನು ಕಷ್ಟಪಡ್ಬೇಕು ನೋಡಿ. ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಸ್ವಲ್ಪ ಬೆಳಗ್ಗೆ ಜಲ್ದಿ ಎದ್ದು ಒಂದು ಸ್ವಲ್ಪ ಅಡುಗೆ ಮಾಡಿ ಕಟ್ಟಿಬಿಟ್ನಿ ಅಂದ್ರೆ ಚಿಂತಿರಲ್ಲ. ಮತ್ತು ನಾಷ್ಟ ಕಟ್ಟಿದ್ನಂದ್ರೆ ಮುಂಜಾನೆ ನಾಷ್ಟ, ಮಧ್ಯಾಹ್ನ ನಾಷ್ಟ ಹೋಗೋದಿಲ್ಲ ರೀ ಅದು. ಹಿಂಗಾಗಿ ರೊಟ್ಟಿ ಪಲ್ಯ ಚಪಾತಿ. ಇವತ್ತು ರೊಟ್ಟಿ ಮಾಡಲ್ಲ, ಶುಕ್ರವಾರ ಚಪಾತಿ ಮಾಡ್ತೀನಿ, ಬೇಳೆ ಪಲ್ಯ ಮಾಡ್ಬೇಕಂತ ಮಾಡೀನಿ. ನಾನು ಇನ್ನು ಈ ವಿಡಿಯೋದಾಗ ಒಂದಿಷ್ಟು ಕಮೆಂಟ್ಗಳು ಅರ್ಧಕ್ಕೆ ಬಿಟ್ನಿ ಅಂತ ಹೇಳಿದ್ನಲ್ಲ. ರೇಣುಕಮ್ಮ ಕಮೆಂಟ್ ಹಾಕ್ಯಾರ, ನಿನ್ನ ಕೆಲಸದ ಒತ್ತಡದಿಂದ ನಿನ್ನ ಆರೋಗ್ಯವನ್ನು ಕಡೆಗಣಿಸಬೇಡ ಸಾವಿತ್ರಿ, ಹುಷಾರು ಅಂತ ಕಮೆಂಟ್ ಹಾಕಿರಿ. ಓಕೆ ಅಮ್ಮ, ಮಾಡಲೇಬೇಕಮ್ಮ. ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಇದ್ದರೆ ಯಾವುದು ಏನೂ ಆಗಲ್ಲಮ್ಮ. ನನಗೆ ನಿಮ್ಮೆಲ್ಲರ ಯೂಟ್ಯೂಬ್ ಫ್ಯಾಮಿಲಿ ಆಶೀರ್ವಾದ ಇದೆ, ನನಗೇನೂ ಆಗಲ್ಲಮ್ಮ. ಖುಷಿ ಆಗುತ್ತೆ ನೋಡಿ. ಮತ್ತು ರಾಮು ಅಂತೈತೆ ಐಡಿ. ಶ್ರಾವಣಿ ಯಾಕೋ ಸಪ್ಪಗಿದ್ದಾಳೆ ಸಿಸ್ಟರ್, ಬೆಳಗ್ಗೆ ಬೇಗ ಹೇಳುತ್ತಾಳೆ, ಅದಕ್ಕೆ ಆಗಿರಬೇಕು ಅಂತ ಕಮೆಂಟ್ ಮಾಡಿರಿ. ಶ್ರಾವಣಿ ಬೆಳಗ್ಗೆ ಬೇಗ ಹೇಳ್ತಾಳೆ ಅನ್ನೋಕ್ಕಿಂತ 5:30 ಹೇಳ್ತಾಳೆ ಬೆಳಗ್ಗೆ. ಮೊದಲಾದ್ರೆ 5:30 6 ಗಂಟೆಗೆ ಕೇಳ್ತಿದ್ಲು. ಯಾವಾಗಲೂ ಬೇಗ ಹೇಳ್ತಾಳೆ ಅಕ್ಕಿ, ನನ್ನ ಕೂಡನೇ ಹೇಳ್ತಾಳೆ. ಅದಕ್ಕೇನಿಲ್ಲ ಸಿಸ್ಟರ್, ಆಕಿಗೆ ಸ್ವಲ್ಪ ಸ್ಕೂಲ್ ಅಡ್ಜಸ್ಟ್ ಆಗಬೇಕಲ್ಲ. ಒಮ್ಮೆ ಡೈರೆಕ್ಟಾಗಿ ಹೊಸ ಸ್ಕೂಲನ್ನು ಸ್ವಲ್ಪ ಆಕಿಗೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ತೊಗೊತೈತೆ. ಹಿಂಗಾಗಿ ನಿನ್ನೇನು ಬೇಜಾರಾಗಿದ್ಲು. ಆಕಿನ ಮಾರಿ ಸಪ್ಪ ಮಾಡಿ ನೋಡೋಕ್ಕಾಗಲ್ಲ. ನಿನ್ನಕ್ಕಿಂತ ಇವತ್ತು ಪರವಾಗಿಲ್ಲ, ಹೊಂಟಾಳ ನೋಡಿ. ಆಕಿ ಬೇಗ ಹೇಳೋಕ್ಕೇನು ಬೇಜಾರಾಗಿಲ್ಲ. ಸ್ಕೂಲು ಚೇಂಜ್ ಅದಕ್ಕೆ ಬೇಜಾರಾಗ್ಯಾಳ. ಅಕ್ಕಾಗ ಮಕ್ಕಳು ಎಷ್ಟು ಏನು ಮಾಡ್ತಾರೆ ಸಿಸ್ ಅಂತ ಕಮೆಂಟ್ ಮಾಡಿರಿ. ಹೆಂಗೆ ಹೇಳ್ಬೇಕು, ಒಬ್ರೊಬ್ರು ಹಣೆ ಬರಲ್ಲಿ ದೇವ್ರು ಒಂದೊಂದು ಕೊಟ್ಟು ಇನ್ನೊಂದು ಕಿತ್ಕೋತಾರಂತಾರಲ್ಲ, ಹಂಗೆ ಆಗ್ಬಿಟ್ಟಿದೆ ನಮ್ಮ ಬಾಳೆ. ನನಗೂ ಮಕ್ಕಳಿದ್ರೂ ಹಿಂದೆ ಸಪೋರ್ಟಿಗೆ ಯಜಮಾನ್ರಿಲ್ಲ. ಅಕ್ಕಾಗೆಲ್ಲ ಆಸ್ತಿ ಐತಿ, ಯಜಮಾನ್ರದಾರ, ಎಲ್ಲ ಥರ ಐತೆ, ಮಕ್ಕಳಿಲ್ಲ. ಏನು ಮಾಡೋದು ಹೇಳಿ, ಎಲ್ಲ ಜಡ ಐತ್ರಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಹೆಣ್ಮಕ್ಳದು ಚಿಂತೆ ಮಾಡಿ ನಮ್ಮವ್ವ ಕೊರಗ್ತಾವಡಿ. ಅಕ್ಕ ಶ್ರಾವಣಿನೇ ಒಮ್ಮೆ ನೋಡಬೇಕು, ನಿಮ್ಮ ಊರ ಅಡ್ರೆಸ್ ಹಾಕಿ ಪ್ಲೀಸ್ ಅಕ್ಕ ಅಂತ ಕಮೆಂಟ್ ಮಾಡಿರಿ. ನಿನ್ನೇನು ಹೇಳಿ ನೀವು ಕಮೆಂಟು. ಖಂಡಿತ ಸಿಸ್ಟರ್, ನಿನ್ನೆ ವಿಡಿಯೋದಾಗ ನಾನು ನಂಬರ್ ಹಾಕಿಲ್ಲ, ಈ ವಿಡಿಯೋದಾಗ ಖಂಡಿತ ನಂಬರ್ ಹಾಕ್ತೀನಿ. ಆ ನಂಬರಲ್ಲಿ ಮಾತಾಡಿ, ವಾಟ್ಸಪ್ಪಲ್ಲಿ ಮಾತಾಡಿ, ನಾನು ಹೇಳ್ತೀನಿ. ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೇ ಆದರೂ ಅಡ್ರೆಸ್, ಸ್ಥಳ ಮತ್ತು ನಾವಿರೋ ಏರಿಯಾ ಏನೂ ಹೇಳೋಂಗೆ ರೂಲ್ಸ್ ಇಲ್ಲ, ಅದಕ್ಕೆ ಹೇಳೋದು ನೋಡಿ. ಲೈವಲ್ಲಾಗಿರ್ಬೋದು, ವಿಡಿಯೋದಲ್ಲಾಗಿರ್ಬೋದು. ವಾಟ್ಸಪ್ ನಂಬರ್ಗೆ ವಿಸಿಟ್ ಮಾಡಿ, ಅಲ್ಲೇ ನೀವು ಮಾತಾಡಿ ಏನು ಬೇಕೋ ನಾನು ಎಲ್ಲಾದರೂ ಮಾಹಿತಿ ನಿಮಗೆ ಕೊಡ್ತೀನಿ, ಹಂಗೇನಿಲ್ಲ. ಎಷ್ಟೋ ಮಂದಿ ಮಾತಾಡಬೇಕು ಅಂತ ಇದು ಮಾಡ್ತಿರ್ತೀರಿ. ವಾಟ್ಸಪ್ ನಂಬರ್ ತೊಗೋರಿ, ಖಂಡಿತ ಮಾತಾಡೋಣ. ನಿಮ್ಮ ಅಕ್ಕ ಲಕ್ಷಣವಾಗಿದ್ದಾಳೆ, ಅದು ನಿನ್ನೆ ನೋಡಿ. ಇನ್ನೊಂದು ಕಮೆಂಟು ಇಂಪಾರ್ಟೆಂಟ್, ಇದೊಂದು ಹೇಳಿ ನಾನು ಕೆಲಸ ಮಾಡ್ತೀನಿ ರೀ. ನನಗೂ ಕೂಡ ಅಕ್ಕ ತಂಗಿ ಇಲ್ಲ, ಮಕ್ಕಳು ಕೂಡ ಇಲ್ಲ. ಶ್ರಾವಣಿ ನನ್ನ ಮಕ್ಕಳು ಥರ, ನೀವು ನನ್ನ ಅಕ್ಕನ ಥರ ಅಂತ ತಿಳ್ಕೊಂಡಿದ್ದೀನಿ. ಅಕ್ಕ 3 ಮಕ್ಕಳು ಆಗಿದ್ದವು, ಫೇಲ್ ಆದರು. ಅದಕ್ಕೆ ನಿಮ್ಮ ಮಕ್ಕಳು ನೋಡಿ ಖುಷಿ ಪಡ್ತೀನಿ. ಡೈಲಿ ನೋಡ್ತೀನಿ ನಿಮ್ಮ ಲಾಗು.
ಸಾರಿ ಸಿಸ್ಟರ್, ಏನು ಮಾಡೋಕ್ಕಾಗಲ್ಲ ನೋಡಿ ಸಿಸ್ಟರ್. ಜೀವನ ಹಾಟ್ಯಾನ್ ಮತ್ತು ದೇವರು ಹೆಂಗೆ ಬರಿತಾನೋ ಅಂದ್ರೆ ಹೆಂಗೆ ಬರಿತಾನೋ. ಒಬ್ರೊಬ್ರಿಗೆ ಮಕ್ಕಳು ಕೊಳ್ಳಾರನೇ ಕಷ್ಟ ಕೊಡ್ತಾನೆ, ಒಬ್ರೊಬ್ರಿಗೆ ಮಕ್ಕಳು ಕೊಟ್ಟು ಕಷ್ಟ ಕೊಡ್ತಾನೆ, ಒಬ್ರೊಬ್ರಿಗೆ ಮಕ್ಕಳು ಕೊಟ್ಟು ಕಿತ್ತುಕೊತಾನೆ. ಇದು ಎಷ್ಟರ ಮೋಸ ನೋಡಿ. ನಿಮ್ಮ ಜೀವನದಲ್ಲಿ ಆಗಿದ್ದು ಅಷ್ಟು ಘಟನೆ ಮರಿಬೇಕು, ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರಕ್ಕೆ ಬಂದು ಪಾಲಿ ಬಾಯಿ ಪಂಚಾಮೃತ ಅಂತಾರಲ್ಲ ಹಾಗೆ ಸಿಸ್ಟರ್. ಏನು ಟೆನ್ಷನ್ ತೊಗೋಬೇಡಿ. ನಾನೇ ಅಕ್ಕ, ನಾನೇ ತಂಗಿ, ಅಥವಾ ನಿಮ್ಮ ಅಕ್ಕ ಅಂತಾರೆ ತಿಳ್ಕೊರಿ, ತಂಗಿ ಅಂತಾರೆ ತಿಳ್ಕೊರಿ. ನನ್ನ 2 ಮಕ್ಕಳು ಅನಾಥ ಅಲ್ಲ, ನೀವೆಲ್ಲರೂ ಇದ್ದೀರಂತ ನಾನು ಅನ್ಕೊಂಡಿನಿ. ನನ್ನ ಮ್ಯಾಗ ಎಲ್ಲರೂ ಶ್ರಾವಣಿ ಪ್ಯಾನೇ ಅದಿ ನೋಡಿ. ಶ್ರಾವಣಿ ಇದು ಇಷ್ಟಪಡ್ತೀರಿ, ಮನೆ ಇಷ್ಟಪಡ್ತೀರಿ, ತುಂಬ ಖುಷಿ ಆಗುತ್ತೆ. ನಾನು ಅದಕ್ಕೆ ರಿಪ್ಲೈ ಮಾಡಿದ್ದು, ನಾನು ನಿಮ್ಮ ತಂಗಿ ಅಥವಾ ಅಕ್ಕ ಅಂತ ತಿಳ್ಕೊರಿ. ಭೂಮಿ ಮೇಲೆ ಯಾವುದೂ ಶಾಶ್ವತವಲ್ಲ. ನೀವು ಭಾಳ ಪಶ್ಚಾತ್ತಾಪ ಪಡ್ಕೋಬೇಡಿ. ನನ್ನ ಮಕ್ಕಳು ನಿಮ್ಮ ಮಕ್ಕಳಂತಾನೆ ಅಂದ್ಕೊಳ್ಳಿ, ಧೈರ್ಯವಾಗಿರಿ ಅಂತ ರಿಪ್ಲೈ ಮಾಡೀನಿ. ಯಾವುದೂ ಭೂಮಿ ಮ್ಯಾಗ ವಿಶ್ವಾಸ ಅಲ್ಲ ನೋಡಿ. ಇಷ್ಟೇ ನೋಡಿ ಜೀವನ, ಏನೂ ಇಲ್ಲ. 3 ಮಕ್ಕಳಾದ್ರೂ ಇಲ್ಲಾಂದ್ರೆ ಎಷ್ಟು ಕಷ್ಟ ಆಗುತ್ತೆ ನಿಮ್ಮ ಮನಸ್ಸಿಗೆ. ದೇವರು ಧೈರ್ಯ ಕೊಳ್ಳಿ. ನಮ್ಮ ಲಾಗ್ ನೋಡಿ ನೀವು ಖುಷಿ ಪಡ್ತಿರಲ್ಲ, ಅದೊಂದು ನನಗೆ ಅದೊಂದು ಖುಷಿ, ನನಗೂ ಖುಷಿ ನೋಡಿ. ಇಂಥವೆಲ್ಲ ಕಷ್ಟ ಇದ್ದವ್ರು ಇನ್ನೂ ಎಷ್ಟು ಜನ ಅದಾರೋ ನೀವು ಹೇಳ್ಕೊಂಡ್ರಿ ಗೊತ್ತಾಯಿತು. ಹೇಳ್ಕೊಳ್ಳೋರನ್ನ ಎಷ್ಟೋ ಜನ ಕಷ್ಟಪಡ್ತಿರ್ತಾರಲ್ಲ, ಅವ್ರದ್ದೆಲ್ಲ ಹೆಂಗೆ ನೋಡಿ. ಶ್ರವಣ್ ಎದ್ದಾನ, ಬಾರ ಮಮ್ಮಿ ಅಂತ ನೋಡಿ. ಬರ್ರಿ ನಾನು ಕೆಲಸ ಮಾಡ್ಕೋತೀನಿ, ಅವ್ನು ಮಲಗಿಸ್ತೀನಿ ನೋಡಿ. 4:10 ಎದ್ದಿದ್ದೆ, 4:30 ಆಯಿತು. ಕೆಲಸ ಶುರು ಮಾಡೋಣ ಬನ್ನಿ ನೋಡಿ. ಟೈಮ್ ಏನೂ ಇಲ್ಲ, ಅಡುಗೆ ಮನೆಯಾಗ ಹೋಗಿಲ್ಲ, ಇದ್ದೀನಿ ಹಂಗೆ ಲಾಗ್ ಚೇಂಜ್ ಮಾಡೀನಿ. ಶ್ರವಣ್ ಯಾಕಡೆ ಮುಕ್ಕೊಂಡ, ಶ್ರವಣಿ ಯಾಕಡೆ ಮುಕ್ಕೊಂಡ ನೋಡಿ. ಮುಕ್ಕೊಳ್ರಿ, ಇವತ್ತು ಶುಕ್ರವಾರ ಅಲ್ಲ, ಮನೆ ತೊಳಿಬೇಕು ನೋಡಿ. ಇಷ್ಟು ಕ್ಲೀನ್ ಮಾಡ್ಕೋಬೇಕು. ಮನೆ ತೊಳ್ಕೊಂಡು ಬುತ್ತಿ ಮಾಡಿ ಜಲ್ದಿ ಕೆಲಸ ಮುಗಿಸ್ಕೊಂಡು ಮುದ್ದೆ ಒಳಕ್ಕೆ ಹೋಗ್ಬೇಕು ನೋಡಿ. ಬೇಸರ ಆಗೈತೆ ನೋಡಿ ಮುದ್ದೆ ಒಳಕ್ಕೆ ಹೋಗಕ್ಕೆ. ಅನಿವಾರ್ಯ ಟೈಮ್ ಹೋಗಲೇಬೇಕು. ಏನೋ ಗೃಹಲಕ್ಷ್ಮಿದೊಂದು ಏನೋ ಮಾಡಿಸ್ಬೇಕಂತ, ಅದೊಂದು ಗೃಹಲಕ್ಷ್ಮಿದೊಂದು ಮಾತಿದೊಂದು ರೀ ಸ್ಕಾಲರ್ಶಿಪ್ ಅಂತ ಶ್ರಾವಣಿದು. ನಿನ್ನೆ ರಾತ್ರಿ ನೀರು ಬಂದಿದ್ವಲ್ಲ, ಅರ್ಧಂಬರ್ಧಂ ತುಂಬಿದು, ಅರ್ಧಂಬರ್ಧಂ ಓದು ನೋಡಿ. ಬೆಳಗ್ಗೆ ಬೀರಪ್ಪನ ದರ್ಶನ ಮಾಡ್ಕೊರಿ. ಸ್ಕಾಲರ್ಶಿಪ್ಪೂ ಮಾಡಿಸಿಲ್ರಿ ಶ್ರಾವಣಿ. 4ನೇ ಕ್ಲಾಸ್ ಬಂದು ನೋಡ್ಬೇಕು, ಅದೊಂದು ಬರ್ಸ್ಕೊಂಡು ಹೋಗಿ. ಈಗ ಇರ್ತಾವ್ರಿ ಎಂಟ್ರಿ ಹಾಕು. ಮನೆ ಚುಟ್ಟ ಆಯ್ತು, ಹುಡ್ರು ಆಗಾಕತ್ತಿ ನೆಪ್ಪೇ ಇಲ್ಲ. ಎಲ್ಲ ಜವಾಬ್ದಾರಿ ನಿಭಾಯಿಸೋದು ಕಷ್ಟ ಆಯ್ತು ನೋಡಿ ಹೆಣ್ಮಕ್ಳಿಗೆ. ಇವಾಗ 4:20 ಇದ್ದೀನಿ. 4:10 ಅಡುಗೆ ಮನೆ, ದೇವ್ರ ಮನೆ ತೊಳ್ಕೊಂಡು ಇಷ್ಟು ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಪೂಜೆ ಮಾಡೀನಿ. ಇವಾಗ ಹಿಟ್ಟು ನಾದಬೇಕು, ಬೇಳೆ ಕುದಿಯಕ್ಕೆ ಬೇಕ್ರಿ. ಟೈಮ್ ಆಗೇ ಬಿಡುತ್ತೆ ನೋಡಿ, ಹೆಂಗಾಗುತ್ತೋ ಗೊತ್ತಿಲ್ಲ. ಒಲಿಗಿಟ್ಟು ಕುಕ್ಮ ಹಚ್ಕೋಬೇಕಂದೆ ಅಡುಗೆ ಮಾಡಿ ಆಮೇಲೆ ನೋಡಿದ್ರಾತು ಶ್ರಾವಣಿ ಸ್ಕೂಲಿಗೆ ಕಳಿಸ್ಕೇರ ಅಂತ ಬಿಟ್ಟು ನೋಡಿ. ಹಿಂದೆ ನೀರು ಒಲಿ ಹಚ್ತೀನಿ ರೀ, ಹಿಂದೆ ಹಚ್ಚಿಬಿಡ್ತೀನಿ. ಮಳೆ ಇಲ್ಲ ಮಾರಿಲ್ಲ, ಗಾಳಿ ಒಂದೇ ಬೀಸುತ್ತೆ ನೋಡಿ. ದೇವ್ರ ಮನೆ ತೊಳ್ಕೊಂಡಿನಿ, ಅದಕ್ಕೆ ಹಿಂದೆ ಒಲಿ ಹಚ್ಚಿದ್ರಾತ ಮಾಡಿ ನೋಡಿ. ಬರೀ ಹಿಟ್ಟು ನಾದ್ತೀನಿ, ಬೇಳೆ ಕುದಿಸ್ತೀನಿ, ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಿಟ್ಟನ್ನ ಬೇಳೆ ಕುದಿಯೋಕ್ಕಿಟ್ಟು ಸಿಗ್ತೀನಿ ರೀ ನೋಡಿರಿ. ಇಲ್ಲೇ ಬೇಳೆ ಕುದಿಯೋಕೆ ನೀರು ಇಟ್ಟೀನಿ, ಈ ಕಡೆ ಹಿಟ್ಟನ್ನು ನಾದಿ ನೋಡಿ. ಫೈನಲಾಗಿ ಹಿಟ್ಟು ನಾದೀನಿ. ಬರೀ ಇವಾಗ ಚಪಾತಿ ಬೇಳೆ ಪಲ್ಯ ಮಾಡಿ ಬುತ್ತಿ ಕಟ್ಟಬೇಕು. 7 ಗಂಟೆಗೆ ಹೋಗ್ಬಿಡ್ತಾ ಶ್ರಾವಣಿ. ಟೈಮು 5:45 ಗಂಟೆ ಆಗೈತೆ ರೀ. ಎದ್ದಿಲ್ಲ ಶ್ರಾವಣಿ, ಎಬ್ಬಿಸ್ಬೇಕು ಅವಕ್ಕಿನ್ನು. ಇವಾಗ ನೋಡಿ 5:45 ಗಂಟೆ ಆಗೈತೆ. 5:45 ಇನ್ನೊಂದು ತಾಸಿಗೆ ಮನೆ ಬಿಡಬೇಕು. ಏಳ ಶ್ರಾವಣಿ ಅಂತಂದ್ರೆ ಹೇಳಲಾಗ್ಯಾವಡಿ. ಶ್ರಾವಣ ಕುಮಾರ್ನ ಏಟತ್ತಿಗೆ ಅದು ನಡಿತೈತೆ. ಇನ್ನೂ ಅಂಗಳ ಕಾಲ ತೆರೆದು ನೋಡಿ. ಅಂಗಳ ಕಸ ಗುಡಿಸ್ಬೇಕು, ರಂಗೋಲಿ ಹಾಕಬೇಕು. ಹಿಂದೆ ನೀರು ಒಲಿ ಹಚ್ಚೀನಿ. ಶ್ರಾವಣಿದು ಜಾಕಾಯ್ತು. ನೀಸು ಕಟ್ಟಿಗೆ ಹಾಕ್ಬೇಕ್ರಿ. ನೀಸು ಕಟ್ಟಿಗೆ ಹಾಕಿ ಒಲಿ ಹಚ್ಚಬೇಕು. ಈ ಕಡೆ ಪಲ್ಯನೂ ಮಾಡೀನಿ, ಚಪಾತಿ ಮಾಡಾಕತ್ತಿ ನೋಡಿ. ಇಷ್ಟು ಚಪಾತಿ ಮಾಡ್ಕೊಂಡೆ ಅಂದ್ರೆ ಆಕೆ ಊಟಕ್ಕೆ ಅವ್ರಿಗೆ ಬುತ್ತಿಗೆ ಆತಾವು. ಮತ್ತು ನನಗೆ ಬೇಕಾದ್ರೆ ಆಮೇಲೆ ಮಾಡ್ಕೋತೀನಿ. ಮೊದಲ ಶ್ರಾವಣಿ ಕಳಿಸಿ ವ್ಯವಸ್ಥೆ ಮಾಡ್ತೀನಿ. ಹಂಚು ಕಾಯಕ್ಕೆ ಇಟ್ಟೀನಿ ರೀ, ಚಪಾತಿ ತೀಡಿಟ್ಟೀನಿ. ಹಾಗೆ ಒಂದೊಂದು ತೀಡ್ಕೊಂಡು ಬೇಯಿಸಿ ಬಿಡ್ತೀನಿ ನೋಡಿ. ಈ ಕಡೆ ಮಸ್ತಾಗಿ ಉದ್ರಬೇಳೆ ಪಲ್ಯ ರೆಡಿ ಆಗೈತೆ ನೋಡಿ. ನೋಡ್ತಿರ್ಬೇಕು, ಕುದಿಸಿ ಮಣ್ಣು ಹಿಡ್ಕುತ್ತಿ ಓದೈತೆ ಅಂತೇಳಿ. ಶ್ರಾವಣಿಗೆ ಜಾಕ್ ಆಗೈತಿ. 6:30 ಆಗೈತೆ ಟೈಮು. ಇನ್ನು ದೇವ್ರಿಗೆ ಓದ್ತಾಳೋ ಏನೇನು ಮಾಡ್ತಾಳೋ ಗೊತ್ತಿಲ್ಲ. ಶ್ರಾವಣಕ್ಕ ನೋಡಿ ಚಪಾತಿನ ಮಾಡೋದಾಯಿತು. ಶ್ರಾವಣಿನೂ ಇದಕ್ಕೆ
ದೇವ್ರಿಗೆ ಹೋದ್ಲು. ಆಕಿ ಬರೋಣ ರೆಡಿ ಮಾಡಬೇಕು. ಇನ್ನೂ ಪಡ್ಸಾಲಿ ಅಟ್ಟ ಕಸ ಹೊಡಿ ನೋಡಿ ಈ ಸ್ಪೈನೆಲ್ಲ ಚಪಾತಿ ಮಾಡೀನಿ. ಬುತ್ತಿ ಕಟ್ತೀನಿ ಆಕಿಗೆ. ಶ್ರಾವಣಿ ಬಂದಿಂದ ಆಕಿನ ರೆಡಿ ಮಾಡಬೇಕು. ಇನ್ನು ಉಳ್ಳಾಗಡ್ಡಿ ಟಮಾಟಿ ಹಾಕ್ಕೊಂಡು ಅಲ್ಲೇ ಬಿಟ್ಟೀನಿ. ಅಟ್ಟ ಪಡ್ಸಾಲಿ ಕಸ ಹುಡುಗಿ ಆಕಿ ಕಳಿಸಿ ಕಸ ಗೂಡಿಸಿ ತೊಯ್ತು ನೋಡಿ. ಅಂಗಳ ಕಸ ಗುಡ್ಸೀನಿ, ಆರಕ್ಕೆ ಗುಡ್ಸೀನಿ. ಟೈಮು 6:45 ಆಯ್ತು ರೀ. ಹೋಗ್ಬೇಕಾಗಿತ್ತು, ಮನೆ ಬಿಡಬೇಕಾಗಿತ್ತು. ಅಕ್ಕಿ ಲೇಟ್ ಆಗ್ಯದ ನೋಡಿ. ಇವತ್ತು 5:15 ಎದ್ರೆ ಕರೆಕ್ಟ್ ಆಗುತ್ತೆ ರೀ ಶ್ರಾವಣಿ ಟೈಮು. ಹಿಂಗೆ ಮಾಡ್ತಾವಡಿ ಮಕ್ಕಳು, ಹಿಂಗೆ ರೀ. ಒಂದಿನ ಲೇಟ್ ಒಂದಿನ ಜಲ್ದಿ. ಬರ್ರಿ ಆಕಿ ಬುತ್ತಿ ಕಟ್ಟಿ ಆಕಿನ ರೆಡಿ ಮಾಡಿ ಮತ್ತು ಆಕಿ ಹೋಗೋ ಹೊತ್ನಾಗ ಲಾಗ್ ಚಲೋ ಮಾಡ್ತೀನಿ. ಇನ್ನೊಬ್ಬರು ಸಿಸ್ಟರ್ ಶ್ರಾವಣಿ ಯಾಕೋ ಸಪ್ಪಿಗಿದ್ದಾಳೆ, ಬೇಗ ಹೇಳ್ತಾಳೆ ಅದಕ್ಕೆ ಅಂದ್ರೆ ಇಲ್ಲ, ಖುಷಿಯಾಗಿದ್ದಾಳೆ ಆಕಿ. ಇವಾಗ ಮತ್ತೆ 3 ದಿನ ಆದ ಸ್ಕೂಲಿಗೆ ಹೊಂಟು, ಪರವಾಗಿಲ್ಲ ಇವಾಗ ಸುಧಾರಿಸ್ಕೊಂಡವಡಿ. ಅಡ್ಜಸ್ಟ್ ಆಗ್ಯಾರ ಅಂತ ಫ್ರೆಂಡ್ ಸಿಕ್ಕಾರಂತ. ನೀರು ಬುತ್ತಿ ಎಲ್ಲ ತುಂಬಿಟ್ಟಿನಿ. ಓದ್ಯಾ ಬ್ಯಾಗ್ ತಗೋ. ಬಾ, ಏನು ಬೇಕಮ್ಮ? ಬಳಿ ನೋಡಕತ್ತಾವಡಿ. ಅವು ಅದ್ಲಿ ಬಿದ್ಲಿ ಅದಾವ ಇವು ಬಳಿ, ಸರಿ ಇಲ್ಲ ಅವು. ಇವತ್ತು ತರ್ತೀನಿ ತಗೋರ, ಮುದ್ದೆ ಕೋತ್ನೇನ. ಬ್ಯಾಗ್ ಇಲ್ಲೇ ಐತಮ್ಮ, ಇಲ್ಲಿ 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 ಹಿಂಗೆ ಇಟ್ಟಿರಲ್ಲಿ ಪಟ್ಟಿ ಮುಂದೆ. ಹುಷಾರಾ, ವ್ಯಾನ್ ಬರ್ತ ಬಾ. ಅಜ್ಜಿ ವಾ ಇವ್ರು ಬ್ಯಾಗನ ಅಜ್ಜಿ ಎಷ್ಟು ಬುಕ್ಕ ತುಂಬಿ ಹರ್ಕೊಂಡು ಹೋಗುತ್ತಾವ ಅದು ಬ್ಯಾಗ್. ಹಾಂ, ಹಣ್ಣೊಂದು ಪ್ರೀಡ ಏನು ಏನು MSc ಮಾಡಿ BSc ಮಾಡಿ ಹಣ್ಣೊಂದು ಪ್ರೀಡ್ ಅನ್ನಕ? BSc ಮಾಡ್ಯಾ? ಏನಿನ ಯಾವ ಇರುವ 6 ಪ್ರೀಡ್ ಇರ್ತಾವೆ ನಿಮಗೆ. ಪೇರ್ ನಾನು ಬರೀದು. ಹೋಬಾ ತೊಗೊಂಡು ಬ್ಯಾಗ್ ತೊಗೊಂಡು ಸಣ್ಣ ಹತ್ತಿ ಬಾಯಿ. ಆ ಸರ ಕರೆದೈತಲ್ಲ, ಬ್ಯಾಗ್ ತರಬೇಕು ಒಂದು. ಹಾಕಿನು ಜಿಪ್ಪು ಈ ಕಳ್ಳಿಂತ ಹುಚ್ಚುತ್ತೀರಿ ಅದು. ಯಾಕೆ ಹಾಕಿನ ಹೋಗಮ್ಮ. ವ್ಯಾನ್ಯಾಗ ಹೋಗ್ತಾನ ಹೋಗ ಅವನು ಶಾಲಿಗೆ. ಹೋಗು ಬಾಯ್, ಹುಷಾರಾಮ, ಹೋಗು. ಮಾಡ್ಲೋಡಿ ಶ್ರಾವಣಿ ಬರೀ ಪಡ್ಸಾಲಿ ಆಟ ಕಸ ಗೂಡ್ಸ್ಕೊಂಡು ಅವ್ನು ಎಬಿಸಿ ನೋಡ್ರಿ. ಶ್ರಾವಣಂದು ಜಾಕ್ ಆಯಿತು. ನನಗಿಸು ನೀರು ಹಾಕಿಟ್ಟೀನಿ. ಇನ್ನಿಟ್ಟು ಚಪಾತಿ ಇಟ್ಟಿಟ್ಟಿನಲ್ಲ ಮಾಡ್ಬೇಕಂತೇಳಿ. ಶ್ರಾವಣಂದು ಜಾಕ್ ಆಗೈತೆ ನೋಡಿ. ಅವನು ಜಸ್ಟ್ ಜಾಕ ಮಾಡಿಸಿ ಈಗ ಅಂಗಿ ಹಾಕಿ ರೆಡಿ ಮಾಡಿ ಕುಂದಿರ್ಸೀನಿ. ದೇವ್ರಿಗೆ ಹೋಗಿ ಬರ್ತೀನಿ ಅಂತಾನೆ ಆಮೇಲೆ ಅಂತಾನೆ ಊಟಕ್ಕೆ ಹಾಕಿ ಕೊಡ್ತೀನಿ ರೀ. ಅವಾಗ ಊಟಕ್ಕೆ ಬುತ್ತಿಗೆ ಆಗೋ ಚಪಾತಿ ಮಾಡೀನಿ. ಈಗ ಅವು ಬುತ್ತಿ ಕಟ್ಟಿ ಊಟಕ್ಕೆ ಹಾಕಿ ಕೊಟ್ಟು ಅದಿಟ್ಟು ಚಪಾತಿ ಮಾಡಿ ಬಟ್ಟೆ ಹೋಗೋದು, ಬಾಂಡೆ ತಿಕ್ಕಿ ಎಲ್ಲ ಕೆಲಸ ಮುಗಿಸೋ ಮುದ್ದೆ ಒಳಗೆ ಹೋಗಿ ಬರ್ತೀನಿ. ದೇವ್ರಿಗೆ ಎಡೆ ಹಿಡಿದು ನೋಡಿ, ನಿನ್ನ ಪುಟಾಣಿ ಸಕ್ರೆ ದೇವ್ರಿಗೆ ರಾಯರಿಗೆ ಎಡೆ ಹಿಡಿದಿತ್ತು. ಮನೆ ಎಲ್ಲ ತೊಳೆದಿ ನೋಡಿ. ಇವತ್ತು ವಾರ ಹಿಡ್ದಾರೆ ನಮ್ಮ ಊರಲ್ಲಿ. ಶ್ರಾವಣಿ ಹೋಗಿಂದ ಅಟ್ಟ ಪಡ್ಸಾಲಿ ಕಸ ಹುಡುಕೊಂಡು ಸಜ್ಜೆ ಮುಂದೆ ನೆಕ್ಸ್ಟ್ ಬಟ್ಟೆ ಯಾರಿಲ್ಲ ಅಲ್ಲೇ ಬಿಟ್ಟಿನಿ. ಒಂದು ಸಾರಿ ತೊಗೊಂಬಂದಿನಿ. ಗಾವು ಈಸು ತೊಳ್ಕೊಂಡಿನಿ. ಟೈಮ್ 8:30 ಆಯಿತು. 10:00ರಾಗ ರೆಡಿ ಆಗ್ಬೇಕ್ರಿ ನಾನು. ಕೆಲಸ ಭಾಳ ಅದಾವ್ರಿ. ಆ ಕಡೆ ಮುದ್ದೆ ಒಳಗೆ ಹೋದ್ರೆ 108 ಕೆಲಸ ನೋಡಿ. ಇವತ್ತು ನೋಡ್ಬೇಕು ಏನಾಗುತ್ತೋ. ಬರ್ರಿ, ಬೆಳಗ್ಗೆ 4:30ಕ್ಕೆ ಎದ್ದೀನಿ ಅಂದ್ರೂ ಕೆಲಸ ಮುಗಿಯವಲ್ಲು. 4:20ಕ್ಕೆ ಎದ್ದೀನಿ ರೀ. ಚಲೋ ವಿಡಿಯೋ ಚಲೋ ಮಾಡ್ಕೊತ ಕುಂತಿನಲ್ಲ, ಹಿಂಗಾಗಿ ಲೇಟ್ ಆಯಿತು. ಇವಾಗ ಶ್ರಾವಣ ಊಟಕ್ಕೆ ಕಾಯಿ ಕೊಟ್ಟು ಬುತ್ತಿ ಕಟ್ಟಿ ಅದಿಟ್ಟು ಚಪಾತಿ ಮಾಡಿ ಮುಸ್ರಿ ಗೊಳೆ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. 10:30 ಅನ್ನಕ್ಕೆ ಎಲ್ಲ ಕೆಲಸ ಮುಗೀತ್ರಿ. ಬಟ್ಟೆ ಉದಟ್ಟಿನಿ, ಒಣಾಕಬೇಕು. ಕುಡಿ ನೀರು ಬಂದಿದ್ದು, ಕುಡಿ ನೀರು ತುಂಬಿನಿ. ಬ್ಯಾರಲ್ ತುಂಬ್ಕೊಂಡಿನಿ, ಅರ್ಧ ಬ್ಯಾರಲ್ ಅಷ್ಟೇ ತುಂಬಿತು. ನೀರು ಹೋದವು ನೋಡಿ. ಇಲ್ಲಿ ಬಟ್ಟೆನೂ ತೊಳೆದಿಟ್ಟೀನಿ. ಅವ್ನ ಮ್ಯಾಗ ಒಣಕ್ಕೆ ಬರಬೇಕು. ಮ್ಯಾಗಿನ ಬಟ್ಟೆ ತಗೋಬೇಕು. ಹಿಂದೆ ಸಿಕ್ಕಾಪಟ್ಟೆ ಗಾಳಿ ಬಿಸುತ್ತೆ ನೋಡಿ. ಹಿಂಗಾಗಿ ಬಟ್ಟೆಗಳೆಲ್ಲ ತಳ ಬೀಳಿ ಮಾಡಿ ಅಂತೇಳಿ ಒಣಕ್ಕೆ ಇಲ್ಲೇ ಮ್ಯಾಗ ಒಣಾಕಿದ್ರೆ ಒಣಕ್ಕೆ ಹೋದ್ನಂದ್ರೆ ಚಿಂತಿರಲ್ರಿ. ನಾನು ಮುದ್ದೆ ಬಳಕ್ಕೆ ಹೋಗ್ತೀನಿ. ಮಳೆ ಮಾರಿನ ದಿನ ಮಳೆ ಬಂತಂದ್ರೆ ಮನ್ಯಾಗ ಯಾರು ತಕ್ಕೊಳಕ್ಕಿರಲ್ಲ ನೋಡಿ. ಈಗ ಎಷ್ಟು ಜಲ್ದಿ ಹೋಗ್ಬೇಕು ಮುದ್ದೆ ಬಳಕ, ಬೇಗ ಬೇಗ ಮಾಡ್ಕೊಂಡು ಅಂತಿರ್ತೀನಿ. ಅಷ್ಟು ಲೇಟೇ ಆಗುತ್ತೆ ನೋಡಿ. ಲೇಟಾಗಿ ನಿಧಾನಕ್ಕೆ ಹೋದ್ರಾತಂದ್ರೆ ಜಲ್ದಿ ಹೋಗಿರ್ತೀನಿ. ಕೆಲಸನೇ ಆಗಲ್ರಿ. ಮನ್ಯಾಗ ತಿದ್ದುಕೋತ ಕೆಲಸ ಮಾಡ್ಕೊತ ಕುಂತ್ರೆ ಹಿಂಗಾಗುತ್ತೆ ನೋಡಿ. ಎಷ್ಟು ಕ್ಲೀನಾಗೈತೆ ನೋಡಿ. ಒಲೆ ಎಲ್ಲ ತೊಳ್ಕೊಂಡಿನಿ. ಒಳ್ಳೆ ಕಲರ್ ಐತೆ ಅಂತ ನೋಡಿದರೆ ಆ ಕಲರ ಸಿಗಲಿಲ್ಲ, ಬಿಟ್ಟು ನೋಡಿ. ಬರೀ ಹಿಂದಿನೂ ಎಲ್ಲ ಕ್ಲೀನಾಗೈತೆ.
ಬಟ್ಟೆನೂ ಅದು ಎಲ್ಲ ಕೆಲಸ ಮುಗೀತು ನೋಡಿ ಫೈನಲ್ ಆಗಿ. ಇನ್ನೇನು ಮುದ್ದೆ ಬಳಕೆ ರೆಡಿ ಆಗೋದು, ಪೂಜೆ ಮಾಡ್ಬೇಕ್ರಿ. ಮುದ್ದೆ ಬಳಕೆ ರೆಡಿ ಆಗಬೇಕು, ರೆಡಿಯಾಗಿ ಹೋಗ್ಬೇಕು ನೋಡಿ. 11:30ಕ್ಕೆ ಲೈವ್ ಇತ್ತು ನೋಡ್ಬೇಕ್ರಿ. ಲೈವ್ ಮುಗಿಸಿ ಹೋಗೋದಾಗುತ್ತೋ, ಲೈವ್ ಇವತ್ತನ ಬಿಡೋದಾಗುತ್ತೆ. ಈ ಟೈಮು 5 ಗಂಟೆ ಆಗೈತೆ. ಅಷ್ಟು ಬಟ್ಟೆ ಒಣಕ್ಕೆ ಬಂದು ಲೈವ್ ಮಾಡಿ 2 ಗಂಟೆಗೆ ಊಟ ಮಾಡಿ ನೋಡಿ. ಇವತ್ತು 2 ಗಂಟೆ ಕೊಂಡು ಫುಲ್ ಸುಸ್ತನಿಸ್ತು. ಇತ್ತನ ಮಲ್ಕೊಂಬಿಟ್ಟಿನಿ. ಇವಾಗ ರೆಡಿ ಆಗ್ತೀನಿ ರೀ. ಶ್ರವಣ ಬರ್ತಾನೆ, ಶ್ರವಣನು ಸ್ವಲ್ಪ ದವಾಖಾನೆ ತೋರಿಸೋದೈತಿ. ಬೆಳಗ್ಗೆ ಜಲ್ದಿ ಹೋಗ್ಬೇಕು, ಮುದ್ದೆ ಬಳಕ ಬುಕ್ಕ ತರಬೇಕಂತ ಮಾಡಿದ್ನಲ್ಲ ನೋಡಿ. ಮನೇನು ಎಲ್ಲ ಕ್ಲೀನಾಗೈತೆ. ಇನ್ನು ಒಂದು ಗಂಗಾಳ ಐತೆ ನೋಡಿ ನಾ ಊಟ ಮಾಡಿದ್ದು. ಶ್ರವಣ ಬರ್ತಾನೆ ಈಗ 5ಕ್ಕೆ, ಕರೆಕ್ಟ್ 5ಕ್ಕೆ ಬರ್ತಾನೆ ರೀ. ಶ್ರಾವಣಿ 5:15 ಹಿಂಗೆ ಬರ್ತಾಳೆ. ಶ್ರಾವಣ ಕರ್ಕೊಂಡು ಮುದ್ದೆ ಒಳಗೆ ಹೋಗಿ ಬರ್ತೀನಿ. ಅವಾಗ ಸ್ವಲ್ಪ ದವಾಖಾನೆ ತೋರಿಸೋದೈತ್ರಿ. ಕಾಲು ಭಾಳ ಬ್ಯಾನ್ ಆಗ್ಯಾವು, ಇದು ಕಿವಾದಾಗ್ಯಾವು. ಕಾಲು ಚಾಚ್ಕೊಂಡು ಕುಂದಿರ್ತೈತ್ರಿ. ಚಕ್ರ ಮುಕ್ಳು ಹಾಕೊಂಡು ಕುಂದ್ರಲ್ಲ ಊಟ ಪಾಠ ಮಾಡಾಗ. ಅದು ಅಷ್ಟು ಬ್ಯಾನ್ ಆಗೈತೆ. ತೋರ್ಸ್ಕೊಂಬರ್ತೀನಿ ರೀ. ತೀರಾ ಬ್ಯಾನ್ ಆದ ಮಕ್ಕಳು ಯಾರಿಗೆ ಹೇಳ್ತಾರೆ ಅವು, ಏನು ಹೇಳಲ್ಲ, ಸುಮ್ಮನೆ ಆಗತ್ತೆ ರೀ. ಅದಕ್ಕೆ ನಾಳೆಗಾರ ಹೋಗಬೇಕು ಶನಿವಾರ ಅಂತಂದೆ. ಶ್ರಾವಣಿದೊಂದು ಬುಕ್ಕದ ಅವಶ್ಯಕತೆ ಐತೆ. ಹೋಗಿ ತೋರ್ಸ್ಕೊಂಬಂದು ರೀ. ನಾನು ತಯಾರಾಗ್ತೀನಿ. ತರ ಮಲ್ಕೊಂಡೆ ನೋಡಿ. ಮೆಷಿನಾಗ ಹೇಳೋದಕ್ಕೆ ಸುಸ್ತಾಗ್ಬಿಟ್ಟೈತೆ ಮನುಷ್ಯ. 3 ಬಸ್ಸಿಗೆ ಹೋದ್ರಾತ ಅಂತ ಮಲ್ಕೊಂಡಿನಿ. 3 ಬಸ್ಸಿಗೆ ಹೋಗೋದ ನೋಡಿ. ಗಾಳಿನೇ ಬಿಸತ್ತೆ ರೀ, ಅಷ್ಟು ಗಾಳಿ ಬಿಸತ್ತೆ ನೋಡಿ. ನೀರು ಹೆಂಗೆ ಶೇಕಾತ ನೋಡಿ. ಅಲ್ಲಿ ನೀರು ಅಳಗಾಡುತ್ತೆ ನೋಡಿ, ತುಂಬಿಟ್ಟಿದ್ದು. ಹಿಂಗೆಲ್ಲ ಆರೈತೆ ನೋಡಿ. ನಮ್ಮ ಶ್ರಾವಣಿ ಅವ್ವ ಚಳ್ಳಾರಿ ಬೀಜ ಕೊಟ್ಟಿದ್ಲು. ಶ್ರಾವಣಿ ಉರ್ಯಾಗ ನಾಟೆ ನೋಡಿ. ಇಲ್ಲೊಂದು ಸ್ವಲ್ಪಗ ಕಾಣ್ತಿರ್ಬೇಕು. ಅಲ್ಲಿ ನಾಟೆ ನೀರು ಹಾಕ್ಬೇಕು. ಹಂಗೆ ತಯಾರಾತೀನಿ ರೀ. ಶ್ರವಣ ಬರ್ನ ಹಾಗೆ ಕರ್ಕೊಂಡ್ತೀನಿ ನೋಡಿ. ಅವನ್ನ ಸ್ಕೂಲ್ ಡ್ರೆಸ್ಸಿನ ಮ್ಯಾಗನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಬಸ್ ಸಿಗುತ್ತೆ ನನಗೆ, ಇದಕ್ಕೆ ಇಲ್ಲಿಕ್ಕೆ ಸಿಗಲ್ಲ. ಬಂದು ಅಡುಗೆ ಮಾಡಬೇಕು. ಚಪಾತಿ ಅದಾವು ನೋಡ್ತೀನಿ ರೀ. ಏನು ರೇಟ್ ಮಾಡಿದಾರ. ತುಪ್ಪ ಹಾಕೊಂಡು ಬೆಲ್ಲ ಹಾಕೊ ಉಂಡು ನೆಲಕ್ಕೆ ಶ್ರಾವಣಿ. ಇನ್ನು ಪಲ್ಯನೂ ಐತೆ. ಎಷ್ಟೆಲ್ಲ ಕ್ಲೀನಾಗಿ ಐತೆ ನೋಡಿ. ಏನು ಮತ್ತು 50 ಟೈಲರಿಂಗ್ ಮಾಡೋಕ್ಕಾಗಲ್ಲ ನೋಡಿ. ಏನು ಮಾಡ್ತೀರಿ ನೋಡಿ. ಸಿಂಪಲ್ಲಾಗಿ ರೆಡಿ ಅದೇ. ನಗು ಬರಾಕತ್ತೈತೆ ನೋಡಿ. ಯಾಕಂದ್ರೆ ಏನು ಟೈಲರಿಂಗ್ ಇಲ್ಲ. ಮುದ್ದೆ ಒಳಗೆ ಹೋಗ್ಬೇಕಂತ ಕೇಳಿ ಒಂದು ಸ್ವಲ್ಪ ಅಡ್ಡಾದ್ರತ್ತು. ಈಗ 2 ಆಗೈತೆ, 2:15 ತೇರಾದ್ರಾತು. 3ಕ್ಕೆ ಬಸ್ ಬರ್ತಂತ ಹೋಗ್ಬೇಕಂತ ಮುಕ್ಕೊಂಬಿಟ್ಟಿನಿ. ಒಮ್ಮೆ 4:15 ಪೌಣೆ 5ಕ್ಕೆ ಎಚ್ಚರ ಆಗೈತೆ ನೋಡಿ. ಎಚ್ಚರಾಗನೇ ನೋಡ್ತೀನಿ. ಟೈಮು ಭಾಳ ಆಗಿತ್ತು. ಹಾಗೆ ಎದ್ದು ತಯಾರಾದೆ. ಇವಾಗ ಏನೂ ಕೆಲಸ ಇಲ್ಲ. ಮುಂಜಾನೆ ಬೆಳಗ್ಗೆ ಮಾಡ್ಕೊಂಬಿಟ್ಟಿನಿಲ್ಲ. ಶ್ರಾವಣಿ ಹುಡುಗಿರ ಅಂಗಳ ಕಸ ಹುಡುಗಲ್ಲಾಕ ಹೋಮ್ವರ್ಕ ಬರ್ಲಾಕ್ರಿ. ದೇವ್ರ ಮುಂದೆ ದೀಪ ಹಚ್ಚೋದೆಲ್ಲ ಹಾಕಿಯೇ ಬಿತ್ತು ನೋಡಿ ಇವತ್ತು ಕೆಲಸ. ಶುಕ್ರವಾರ ದೀಪ ಮಾತ್ರ ಇದ್ದೇ ಇರುತ್ತೆ. ಉದಿನ ಕಡ್ಡಿ ಬೆಳಗ್ಗೆ ಬೀರಪ್ಪ ಮುತ್ತೆಗೆ ಹೋಗಿ ಬರೋದು. ನಾವು ತೋರಿಸ್ಲಿಕ್ಕಂದ್ರೆ ಮಕ್ಕಳಿಗೆ ಕಾಲು ಯಾರು ತೋರಿಸ್ಬೇಕ್ರಿ. ಅದಕ್ಕೆ ಮನೆ ಸುಟ್ಟಾತು. ಹೋಗ್ಬೇಕಂತ ಕಮ್ಮಾಗುತ್ತೆ ಅಂತೇಳಿ ನೋಡಕತ್ತೀನಿ. ಅದ್ರ ಕಾಲು ನೋವೇ ಕಮ್ಮಿ ಆಗವಲ್ದು. ಅದು ಅಡ್ಡಾಡಕ್ಕೂ ಬ್ಯಾನ್ ಆಗುತ್ತಂತನ್ರಿ. ಜಾಕ ಮಾಡೋಕ್ಕೂ ಬ್ಯಾನ್ ಆಗುತ್ತಂತಾನೆ. ಒಂದು 500 ರೂಪಾಯಿ ಹೋದ್ರೋಗಲ್ಲಕ್ಕ ದವಾಖಾನೆ ತೋರ್ಸ್ಕೊಂಬರ್ತೀನಿ. ಆಕೆಗೆ ಬರ ಬುಕ್ಕ ತೊಗೊಂಡು 6:15 5:15 ಅನ್ನೋಕೆ ಮುದ್ದೆ ಒಳಗೆ ಹೋಗ್ತೀವಿ. 6:15 ಒಂದು ಬಸ್ ಐತೆ. ಇಲ್ಲಿಕ್ಕೆ 8:15 ಒಂದು ಐತೆ. ಯಾವ ಬಸ್ಸಿಗೆ ಬರೋದಾಗುತ್ತೆ ನೋಡೋಣ್ರಿ. ಶ್ರಾವಣಕ್ಕೆ ಕರ್ಕೊಂಡು ಹೋಗ್ತೀನಿ. ಅದಕ್ಕಂತಲೇ ಬಿಟ್ಟಂಗೆ ಆತು ನೋಡಿ. ಟಾರ್ಚರ್ ಮಾಡ್ದಂಗೆ ಆತು. ಇರ್ಲಿಕ್ಕಂದ್ರೆ ಬೆಳಗ್ಗೆ 10:00 ಕೆಲಸ ಆಗೈತಿ. ಹೋದ್ರೆ ಓದ್ತಿದ್ದೆ. ಯಾವುದೂ ಕೆಲಸ ಇಲ್ಲ ನೋಡಿ. ಮಾಡ್ಬೇಕಂದ್ರೆ ಭಾಳ ಹೊತ್ತಾಗುತ್ತೆ. ಮಾಡೋಕೆ ನಿಂತು ತಡ ಆಗಲ್ಲ ಅಂತಾರೆ. ಮಾಡೋಕ್ಕೆ ಇಲ್ರಿ. ಇವಾಗ 10 ದಿನ ಆಯ್ತು ಟೈಲರಿಂಗೂ ಮಾಡಿಲ್ಲ. ಇವತ್ತು ಪಕ್ಕ ಹುಷಾರು ಅನ್ಸೈತೆ. ಆದ್ರೆ ಇನ್ನೂ ನೋಡಿ ಬೆವರು ನೋಡಿ. ಸ್ವಲ್ಪ ನಾವು ಅಷ್ಟು ಫುಲ್ ಆರಾಮಾಗಬೇಕಂದ್ರೆ 2-3 ದಿನ ಆಯ್ತು. ಇವಾಗ ಜ್ವರ ಕಮ್ಮಿ ಆಗಿ ಇನ್ನೂ ಒಂದಿಷ್ಟು ದಿನ ಹೋಗ್ತೀರಿ. ಕೆಮ್ಮು ಒಂದು ಹೆಂಗೈತಿ ಇವತ್ತು. ಅದ್ರಾಗ ತುಪ್ಪ ಒಂದು ಚಪಾತಿ ತಿಂದ್ಬಿಟ್ಟಿನಿ. ಮತ್ತಿಟ್ಟು ಕೆಮ್ಮು ಹೆಚ್ಚಾಗೈತೆ ನೋಡಿ. ದಮ್ ಬಂದ ಆಗತ್ತೆ ರೀ. ಎದೆ ಬಂದು ಆಯ್ತು ದಮ್ಮು. ಅದಕ್ಕೆ ಬೆಳ್ಳುಳ್ಳಿನೇ ಸಾಕ್ಷಿ. ನಮ್ಮ ಮನೆ ಮಧ್ಯೆ ನೋಡಿ. ಕೆಮ್ಮಿಗೆ ಏನೂ ಔಷಧಿ ಹೊರಗಿನ ತೊಗೊಳಲ್ಲ. ಬೆಳ್ಳುಳ್ಳಿ ಉಪ್ಪು ತಿಂದು ಬಿಸಿನೀರು ಕುಡಿದ್ರೆ ಆಲ್ಮೋಸ್ಟ್ ಕಮ್ಮಾಗುತ್ತೆ. ಅದು ಬೇಕಾದಂಥ ಕೆಮ್ಮಿರಲಿ, ಬೇಕಾದಂಥ ದಮ್ ಇರಲಿ, ಬೆಳ್ಳುಳ್ಳಿಗೇನೆ ಪರಿಹಾರ ನೋಡಿ. ನಾನು ಮೊನ್ನೆ ಅಷ್ಟು ದವಾಖಾನೆ ತೋರಿಸಿದ್ರೆ ಕೆಮ್ಮು ಐತೆ ಅಂತೇಳಿ ಥಂಡಿ ಜ್ವರದ ಅಷ್ಟೇ ಹೇಳಿ. ಅದು ಆರಾಮಾಗೈತೆ ರೀ. ಟಿಕ್ಕಳಾಗ್ಯಾವು. ಟಿಕ್ಕಳು ತೊಗೊಂಬರ್ಬೇಕು. ನೋಡ್ಬೇಕು ಏನಾಗುತ್ತೆ. 1 ವಾರ ಮ್ಯಾಗ ಆಯ್ತು ಟಿಕ್ಕಳಾಗಿ. ಐಲೇರ ಹಚ್ತಿ ನೋಡಿ. ಮಕ್ಕಳು ಕೂಡ ಅದನ್ನೇ ಹಚ್ಚಿಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ ರೀ. ಜಾಸ್ತಿ ಆದ್ರೆ ತೊಗೊಂಬರ್ತೀನಿ. ಇವತ್ತು ಅವ್ನು ದವಾಖಾನೆ ತೋರಿಸ್ಕೊಂಡು ಅವನು ಅಂಡ್ರೂರಿ ಬೇಕಂತ ಮನೆ ಸುಟ್ಟಾತು. ಮಮ್ಮಿ ನನಗೆ ಅಂಡ್ರೂರಿ ಕೊಡಿಸು, ಮಮ್ಮಿ ಅಂಡ್ರೂರಿ ಕೊಡಿಸು ಅಂತ ಒಂದು ಜೋಡಿ ಅಂಡ್ರೂರಿ ತೊಗೊಂಡು ಬರೋಣ್ರಿ. ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ಹೋಗಿ ಬರೋಣ. 6:30ಕ್ಕೆ ಬಸ್ ಹತ್ತಿತ್ರಿ. 7 ಗಂಟೆ ಅನ್ನಕ್ಕೆ ಮನೆ ಬಂದೆ. ಇವಾಗ 8 ಗಂಟೆ ಆಗೈತೆ ನೋಡಿ. ಎಲ್ಲ ಫುಲ್ ಕಾತ್ಲಾಗೈತೆ.
ನೈಟಿ ಕಸ್ಟಮರ್ ಬಂದಿದ್ರು, 2 ನೈಟಿ ಸೇಲ್ ಆದವು ರೀ. ಈಗ ಈ ಕಡೆ ಶ್ರಾವಣಿಗೆ ಉಸು ಬುಕ್ಕಕ್ಕೆ ಅದು ಹರಿದೈತೆ ನೋಡಿ, ಕವರ್ ತೆಗೆದ್ಬಿಡ್ಬಿಟ್ಟು ಅದು ಶ್ರಾವಣಿ ಹಾಕಕ್ಕೆ ಹೋಗಿ ಕವರ್ ಹರಿದಾವಡಿ. ಇವು 4 ಬುಕ್ಕಕ್ಕೆ ಹಾಕಿದೆ. ಇವು ಕರೆಕ್ಟಾಗಿ ಕುಂದಿಲ್ಲ ನೋಡಿ. ಇವು ಹಸಿರು ಹಚ್ಚಾಕ ನಮಗೆ ಗೊತ್ತಾಗಲ್ಲ, ಫಸ್ಟ್ ಟೈಮ್ ರೀ ಕವರ್ ತಂದಿದ್ದು. ಹಂಗೆ ಹೇಳಿದೆ, ಅವ್ರು ಇಂಥ ಕವರ್ ಕೊಟ್ಟರು ನೋಡಿ. ಚಲೋ ಅದು ಹೇಳಿದ್ರು, 80 ರೂಪಾಯಿ ಹೇಳಿದರು. ಅದು ರೇಟ್ ಭಾಳ ಆಗುತ್ತೆ ಅಂತೇಳಿ 50 ರೂಪಾಯಿ ತೊಗೊಂಬಂದೆ. ಇನ್ನೇ ಹೋದಾಗ ಅದನ್ನೇ ತರಬೇಕು ರೀ. ಚಲೋದು ಮಾರಿ ಸಾಬೂನು ಹಚ್ಚಿ ಮಾರಿ ತಗೊಂಡು ಕರೆಕ್ಟ್ ಸಾಬೂನು ಹಚ್ಚಿ ಕರೆಕ್ಟಿಗೆ ಹೇಳ್ಬಿಡಮ್ಮ, ಸುಳ್ಳ ತಗಲ ಮಾತಾಡಬಾರ್ದು. ಸಾಬೂನು ಹಚ್ಚಿ ಮಾರಿ ತಕ್ಕೊಂದಿಯಾ? ಓ, ಸಾಬೂನು ಹಚ್ಚಿ ಮಾರಿ ತಕೊ. ಸಾಲಿತ ಬಂದು ದಿನ ಹೋಗ್ತಿ ಅವಸರ. ಅವನು ಇದೊಂದು ನನಗೆ ಬೇಸರ ಬಿಟ್ಟು ನೀನು ಒಮ್ಮೆ ಹೇಳಿ ತಿಳ್ಕೊಂಬಿಡ್ಬೇಕು. ಈ 8 ಆಗೈತಿ, ಯಾರ ಬಸ್ಟಿ ಕಸ್ಟಮರ್ ಬಂದ್ರೆ ನಿಮ್ಮ ಹೋಮ್ವರ್ಕ್ ನೀವು ಬರೆಯೋಕೆ ಬರಲ್ಲ. ಇವಾಗ ನೋಡಿ ದವಾಖಾನೆ ತೋರ್ಸ್ಕೊಂಬಂದಾನೆ. ಇವತ್ತು ಅಂಡ್ರು ಹೊಟ್ಟಂದಾನೆ, ಅವನ ಹಾಕ್ಕೊಂಡು ನೋಡಿ ಪ್ಯಾಂಟ್ ಹಾಕ್ಕೊಂಡು ನಾ ಯಾಕಂತಾನ. ಅದು ಮಲಾಮ ಎಣ್ಣೆ, ನೋವಿನ ಎಣ್ಣೆ, ಅವೇನೋ ತೊಳೆವು ಕೊಟ್ಟ ನೋಡಿ. ಇದೊಂದು ಬ್ಯಾಗ್ ತಂದೀನಿ, ಇಷ್ಟು ಬುಕ್ಕ ತಂದೀನಿ. 1500 ರೂಪಾಯಿ ಚಟ್ಟನ್ ಚೂರು ಅದು ನೋಡಿ ರೊಕ್ಕ, ಖಾಲಿ ರೊಕ್ಕ 1500 ರೂಪಾಯಿದಾಗ 1 ರೂಪಾಯಿ ಉಳಿಲಿಲ್ಲ. ಈಗ ಕೊತ್ತಂಬರಿ ಅಂತ ನೋಡಿ 10 ರೂಪಾಯಿ. ಅದು ಒಂದು ಮನೆಗೆ ಕೊತ್ತಂಬರಿ ಒಂದು ಮನೆಗೆ ಐತ್ರಿ. ಈಗ 1 ಡಜನ್ ಫ್ರಿಜ್ ಇಟ್ಬೇಕಪ್ಪ. ಬ್ಯಾಗಿಗೆ 400 ರೂಪಾಯಿ ಅಂತ ನೋಡಿ, ಚಲೋ ಐತೆ. ಇವು ದವಾಖಾನಿಗೆ ಒಂದು 500 ರೂಪಾಯಿನ 520 ರೂಪಾಯಿ ಹೋದಂಗೆ ಅದು ರೀ. ದವಾಖಾನೆ ಚೀಟಿ ಮಾಡ್ಸಕ್ಕೆ ಒಂದು 50 ಇಷ್ಟು ಮೆಡಿಸಿನ್ ಕೊಟ್ಟಾರ. ಮತ್ತು ಡಾಕ್ಟ್ರು 100 ತೊಗೊಂಡ್ರು. ಈಗ ಬ್ಯಾಗೂ ಚಲೋ ಐತ್ರಿ, ಕ್ವಾಲಿಟಿ ಮಸ್ತ್ ಐತಿ. ಸರ್ ಎಟ್ರ ನೀ ಕಿಡಿಗಡ್ತಾ ಮಾಡ್ತೀಯ ಈಗ ಆಮೇಲೆ ಮಾರಿ ವರ್ಷ ಹೋಗು. ಸರ ನಾನೇ ನೋಡಿಲ್ ತೊಂಬರ ಸರ ನೋಡ್ತೀನಿ. ಇವ್ರ ಜಗಳ ನೋಡ್ರಿ, ಬಾಬಾ 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 ಜಗಳ. ನಿಮ್ಮ ಮನ್ಯಾಗ ಮಕ್ಳು ಹಿಂಗೆ ಜಗಳ ಮಾಡ್ತಾರೆ. ಇದನ್ನು ಹಾಕಿ ತೊಳಿ ಅಂತ ತೊಳೆದು ಆಮೇಲೆ ಮಲ ಮಚ್ಚ ಅಂತ. ಕ್ವಾಲಿಟಿ ಚಲೋ ಆತದೆ ನೋಡಿ. ಬುಕ್ಕ ಭಾಳ ಆತಾವು. ಸುಮ್ಮನೆ ದಿನ ಸಾಲಿಗೆ ಹೋಗ್ತಾಳ, ವ್ಯಾನ್ಯಾಗ ಅಲ್ಲಿ ಹೋಗಿದ್ದು ಇಲ್ಲಿ ಹೋಗಿದ್ದು. ತಂಬಾವ ಎದ್ರದು ಕಟ್ ಮಾಡಕತ್ರಿ ತವ. ಗೈಲೆಲ್ಲ ಟಾಚ್ನಿದನ್ರಿ. ಹಿಂಗೆ ಕಿತ್ತಲ್ಲ ಅಂತ ತೊಗೊಂಬಂದಿನಿ. ಗೈಲಿನೂ ಹಿಂಗೆ ಅದಾವ, ಇಲ್ಲಿನದಾವು. ಇಲ್ಲೊಂದು ಸ್ವಲ್ಪ ಇರಬೇಕಾಗಿತ್ತು. ಚಿಕ್ಕಡೆ ಐತಿ, ಚಿಕ್ಕಡೆ ಇಲ್ಲಿ ನೋಡಿದು ಇಲ್ಲ ಐತಲ್ಲ, ಅದು ಒಳಗಾಗ್ಬಿಟ್ಟೈತಿ. ಇಲ್ಲ ಐತಲ್ಲ, ಒಳಗಾಗ್ಬಿಟ್ಟೈತಿ ಅದು. ಹೌದಾ, ಇಲ್ಲ ಬಂದೋಬಸ್ತ್ ಹಿಂಗದ ನೋಡಿ. ಬರೀ ಅಷ್ಟು ಎತ್ತಿಟ್ಟು ಇವ್ರಿಗೆ ಊಟ ಮಾಡಿಸಿ ಹೋಮ್ವರ್ಕ ಮಾಡಿಸಿ ಊಟ ಮಾಡಿಸ್ತೀನಿ. ಮತ್ತು ಕಂಟಿನ್ಯೂ ಮಾಡ್ತೀನಿ. ಸೀರೆ ಕಳೆದಿಲ್ಲ, ನಾನು ಬಂದು ಹಂಗೆ ಕುಂತೀನಿ ನೋಡಿ. ನೋಡ್ರಿ ಬಂದು ಮುದ್ದೆ ಬಾಳ ಅಂತ ಬಂದು ಸುಸ್ತಾಯಿತು. ಹೆಂಗಾದರೂ ಚಪಾತಿ ಬೇಳೆ ಪಲ್ಯ ಇತ್ತು, ತುಪ್ಪ ಅದು ಇತ್ತು ಹಾಕೋ ಅಂತಾರೆ ಅಂತೇಳಿ ಶ್ರಾವಣಕುಮಾರ ತುಪ್ಪ ಒಂದು ಶೇಂಗಾ ಖಾರ ಹಾಕೊಂಡು ಒಂದು ಚಪಾತಿ ತಿಂದ. ಶ್ರಾವಣಿನೂ ಒಂದು ಅರ್ಧ ಏನು ತಿಂದಂಗೆ ಆದ್ಲು, ಹಸು ಇಲ್ಲ ಅಂತ ಅಂದ್ಲು. ನಾನು ಕೂಡ ಒಂದು ತಿಂದೆ. ಇನ್ನೂ 2 ಚಪಾತಿ ಉಳಿದು ಅಲ್ಲಿ ಮುದ್ದೆ ಎಲ್ಲಿಗಾರು ಹೋಗಿ ಬಂದ್ರೆ ಮನುಷ್ಯ ಸುಸ್ತಾಗಿಬಿಡುತ್ತೆ ನೋಡಿ. ಅದಕ್ಕೆ ಇವಾಗ ಟೈಮ್ 10 ಗಂಟೆ ಆಯಿತು. ಇನ್ನು ಶ್ರಾವಣಂದು ಹೋಮ್ವರ್ಕಿನ 2 ಬುಕ್ ಐತೆ, ಸಾಕ್ರಿ. ನಾನು ಬರೋದು 7ಕ್ಕೆ ಬಂದೆ, ಮತ್ತು ಬಂದಿಂದ ಕಸ್ಟಮರು 8 ಗಂಟೆ ಆಯಿತು. ಆ ಕಡೆ ಈ ಕಡೆ 10 ಗಂಟೆ ಆಯಿತು ಊಟ ಮಾಡ್ಬೇಕಂದ್ರೆ. ಇನ್ನೂ ಶ್ರಾವಣಿನೂ ಮುಕ್ಕೊಂದಿಲ್ಲ, ಶ್ರಾವಣಕುಮಾರ್ ಮುಕ್ಕೊಂದಿಲ್ಲ. ಇನ್ನು ಹಾಸಿಗೆ ಹಾಸ್ಬೇಕು. ಉಸು ಬುಕ್ಕ ಹೆಂಗೆ ಇಟ್ಟು ಉಸು ಎತ್ತಿಟ್ಟು ಅವ್ರಿಗೆ ಹಾಸಿಗೆ ಹಾಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ಎಲ್ಲರೂ ವಿಡಿಯೋ ಭಾಳ ಚಂದ ನೋಡಾಕತ್ತೀರಿ, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ತುಂಬ ಖುಷಿ ಆಗುತ್ತೆ ನೋಡಿ. ಒಳ್ಳೆ ಕಮೆಂಟ್ ಆಗ್ತಿಲ್ಲ. ಅದಕ್ಕೆ ಎಷ್ಟು ಕೋಟಿ ಖುಷಿ ಆದ್ರೂ ಖುಷಿ ಹೆಂಗೆ ಸಿಗುತ್ತಂದ್ರೆ ಎಷ್ಟು ಕೋಟಿ ಕೊಟ್ಟರು ಖುಷಿ ಸಿಗಲ್ಲ. ನೀವು ಹಾಕೋ ಒಂದು ಕಮೆಂಟು ಅದ್ರಲಿಂತನೇ ಖುಷಿ ಸಿಗೋದು. ಮತ್ತು ರೀ ಒಬ್ಬ ಸಿಸ್ಟರು ಗುಲ್ಬರ್ಗ ಅಂತ ಶಿವಲೀಲಾ ಸಿಸ್ಟರ್ ಅಂತ ಕಮೆಂಟ್ ಮಾಡಿದರು. ಅಕ್ಕ ನಿಮಗೆ ಏನಾದರೂ ಬುಕ್ಕಕ್ಕಾದ್ರು ಹೆಲ್ಪ್ ಬೇಕಾದ್ರೆ ಮಾಡ್ತೀವಿ ಅಂತ. ಖಂಡಿತ ವಿಡಿಯೋ ನೋಡಿ ಹೆಲ್ಪ್ ಮಾಡಿರಿ ಸಾಕು ಸಿಸ್ಟರ್. ವಿಡಿಯೋ ಒಂದು ಎಷ್ಟು ನೋಡಿ ಹೆಲ್ಪ್ ಮಾಡ್ತಿರಲ್ಲ ಅಷ್ಟು ಖುಷಿ ಆಗುತ್ತೆ ನೋಡಿ. ಡೈಲಿ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿದ್ರೆ ತುಂಬ ಖುಷಿ ಆಗುತ್ತೆ. ಒಂದು ಲೈಕು ಒಂದು 4 ಶೇರ್ ಮಾಡಿಬಿಡಿ. ಇಷ್ಟು ಹೆಲ್ಪ್ ಮಾಡ್ತೀರಂದ್ರೆ ಸಾಕು. ಇನ್ನೂ ಮನುಷ್ಯನಿಗೆ ಎಷ್ಟು ಏನು ಕೊಟ್ರೂ ಆಸೆ ಮೀರಲ್ಲ. ಆಸೆಗೆ ಬೆಲೆನೇ ಇಲ್ಲ.
ಏನು ಕೊಡೋದು ಬೇಡ. ಈ ಜನ್ಮ ಆಸೆ ಇಟ್ಕೋಬಾರ್ದಂತೈತಿ. ಆದರೂ ನಮಗೂ ಆಸೆ ಬರುತ್ತೆ. ಮನುಷ್ಯ ಜನ್ಮ ಅಂದಾಗ ಆಸೆ ಬರೋದು ಸಹಜ, ಎಲ್ಲರಿಗೂ ಬರುತ್ತೆ. ಅದಕ್ಕೆ ಇಷ್ಟೇ, ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಕಮೆಂಟ್ ನೋಡಿ ನಾ ಖುಷಿ ಪಡ್ತೀನಿ. ಇದ್ರಾಗ ಇಷ್ಟೇ ಹೋಗೋದು ಜೀವನ. ಒಬ್ಬರು ಸಿಸ್ಟರು ಶ್ರಾವಣಿ ಕಡೆ ಅಂತ ಹಾಯ್ ಹೇಳಿಸ್ರಿ, ಶ್ರಾವಣಿ ಕೇಳಿನಿ ಅಂತ ಹೇಳಿ ಅಂತ ಸಂಗೀತ ಸಿಸ್ಟರ್ ಹೇಳಿದರು. ಇವಾಗ ಹೇಳಿಸ್ತೀನಿ ಸಿಸ್ಟರ್, ಬರ್ರಿ. ಶ್ರಾವಣಿ ಹೋಮ್ವರ್ಕ್ ಬರೆಯಕತ್ತಾಳ. ಶ್ರಾವಣಿ, ಸಂಗೀತ ಸಿಸ್ಟರು ಕೇಳಾಕತ್ತಾರ ಕೊಪ್ಪಳಿಂತ, ನಿನ್ನಂದ್ರೆ ಭಾಳ ಇಷ್ಟ ಅಂತ ಅವ್ರಿಗೆ. ನಿನ್ನ ಕೈಲೇ ಹಾಯ್ ಹೇಳ್ಸಂದಾರ. ಮಾತಾಡಮ್ಮ ಆಂಟಿ ಕೂಡ. ಹಾಯ್ ಆಂಟಿ, ಆರಾಮದೇ ಆಂಟಿ? ನಾನು ಆರಾಮದೇನೆ ಆಂಟಿ. ಸಂಗೀತ ಆಂಟಿ ಹಾಯ್. ಹೇಳು ಏನಪ್ಪ ಅಂತ ಹೇಳು. ಸಂಗೀತ ಆಂಟಿ ನನ್ನನ್ನು ಭಾಳ ಇಷ್ಟಪಡ್ತಾರೆ. ಅದಕ್ಕೆ ಕಮೆಂಟ್ ಹಾಕಿ ತಗೊಂಡು ಓದಿದ್ರು. ಅದಕ್ಕೆ ವಾಟ್ಸಪ್ನ್ಯಾಗೂ ಹೇಳ್ಯಾರ. ಅದಕ್ಕೆ ಹಾಯ್ ಶ್ರಾವಣಿಗೆ ಹಾಯ್ ಹೇಳಿಸಿದ್ರಿ. ಅದಕ್ಕೆ ಹಾಯ್ ಸಂಗೀತ ಆಂಟಿ, ನನ್ನನ್ನು ಎಲ್ಲರೂ ಇಷ್ಟಪಡ್ತೀವಿ. ನನಗೆ ಎಲ್ಲರೂ ಇಷ್ಟಪಡ್ತೀವಿ. ಎಲ್ಲರಿಗೆ ಧನ್ಯವಾದ. ಇದೇ ಪ್ರೀತಿ, ಇದೇ ನಮ್ಮ ಚಾನಲ್ ಆಗಿದೆ. ಥ್ಯಾಂಕ್ ಯು. ಲವ್ ಯು ಸಂಗೀತ ಆಂಟಿ. ನೋಡಿರಿ, ಶ್ರಾವಣಿ ಕೂಡ ಮಾತಾಡ್ಸಂತ ಹೇಳಿದ್ರಿ, ಮಾತಾಡ್ಸಿದೆ. ಇನ್ನೂ ವರ್ಕ್ ಬರೆಯಕತ್ತಾಳ. ಟೈಮ್ ಬರೀ ಏಟು ಸಾಕು ಬಿಡಮ್ಮ. ಮತ್ತು ನಾನು ನೆಶನಾಗ ಹೇಳ್ತೀನಿ ಎದ್ದು ಬರೆಯಕತ್ತಿ. ಇವತ್ತು ನಾ ಮುದ್ದ್ಯಾಕೆ ಹೋಗೋ ಸಲ ಆಕಿನೂ ಅಂಗಳ ಕಸ ಹುಡುಗೋದು, ಎರಡು ಬಾಂಡೆ ತಿಕ್ಕೋದು ಇದು ಮಾಡ್ಕೊತ ಕುಂತಾಳ. ಏನು ಇಬ್ಬರು ಎರಡು ಡಬ್ಬಿ ಇದ್ದು ರೀ, ಅಷ್ಟು ತಿಕ್ಕೋಬೇಕಂದ್ರೆ ಅಷ್ಟು ಹೊತ್ತು ಮಾಡಿ ಹೊಡಿ ಬರೆದ್ರೆ ಆತಿತ್ತು. ಹಿಂಗೆ ಆಕಿನ ಟೈಮ್ ಪಾಸ್ ಮಾಡಿದ್ಲು. ಬರ್ರಿ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಗುಡ್ ನೈಟ್.